ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಪ್ರತಿಯೊಬ್ಬರು ನೋಡಲೇಬೇಕಾದಂತ ಮಾಹಿತಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಳೆ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಅಂದ್ರೆ ನಾಳೆ ಮೊದಲು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಉಳಿದ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗುತ್ತೆ, ನಾಳೆ ಯಾರಿಗೆಲ್ಲ ಹಣ ಬರುವ ಸಾಧ್ಯತೆ ಇದೆ, ಇದರ ಬಗ್ಗೆನೇ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಕೊನೆಗೂ ಗೃಹಲಕ್ಷ್ಮಿಯರು ಹಣ ಪಡೆಯುವಂತಹ ಟೈಮ್ ಬಂದೇ ಬಿಡ್ತು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ವೇಟ್ ಮಾಡ್ತಾ ಇದ್ರು. ಹಲವಾರು ಭರವಸೆಗಳನ್ನು ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಡ್ತಾ ಬಂದಿದ್ರು. ನಿಮಗೆ ಗೊತ್ತಿರುವ ಹಾಗೆ ಏನು ಕಳೆದ ಒಂದು ಗಣೇಶ ಹಬ್ಬದಿಂದನೇ ಒಂದು ಭರವಸೆಯನ್ನ ಕೊಡ್ತಾ ಇದ್ರು. ನಾವು ನಿಮಗೆ ಗಣೇಶ ಹಬ್ಬಕ್ಕೆನೆ ಹಾಕ್ತೇವೆ ಅಂತ ಹೇಳಿದ್ರು. ಕೊನೆಗೆ ಮತ್ತೆ 6,000 ರೂಪಾಯಿಗಳು ಒಟ್ಟಾಗಿ ಹಾಕ್ತೇವೆ ಅಂತ ಹೇಳಿದ್ರು. ಬೇರೆ ಬೇರೆ ರೀತಿಯ ಒಂದು ಭರವಸೆಗಳನ್ನ ಕೊಟ್ಟಿದ್ರು. ಜನ ವೇಟ್ ಮಾಡ್ತಾನೆ ಬಂದಿದ್ರು. ಕೊನೆಗೂ ಈಗ ನಿನ್ನೆ ಒಂದು ಹೊಸ ಅಪ್ಡೇಟ್ ಗಳ ಪ್ರಕಾರ ನಾಳೆ 12ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು 9ನೇ ತಾರೀಕಿಗೆ 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ ಈ ಒಂದು ಲೇಟೆಸ್ಟ್ ಆದ ನ್ಯೂಸ್ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈಗ ನಾಳೆ ನಮಗ್ ಬರುತ್ತೆ ಅವರಿಗೆ ಬರುತ್ತೆ ಅಂತ ಕಾಯ್ತಾ ಇರ್ತಾರೆ. ನಾಳೆ ಎಷ್ಟು ಮಂದಿಗೆ ಹಣ ಬರುವಂತದ್ದು ಸಾಧ್ಯತೆ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಈ ಕೂಡಲೇ ಶೇರ್ ಮಾಡಿ. ಓಕೆನಾ? ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಗಳ ಪ್ರಕಾರ ನಿಮಗೆಲ್ಲ ಕನ್ಫರ್ಮ್ ಆಗಿದೆ. ನಾಳೆ 12ನೇ ಕಂತಿನ ಹಣ ಬರ್ತಾ ಇದೆ. ಅದರ ಜೊತೆಗೆ 9ನೇ ತಾರೀಕಿಗೆ 13ನೇ ಕಂತಿನ ಹಣ ಬರೋದು ಕನ್ಫರ್ಮ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಮೊದಲು ಯಾವ ಜಿಲ್ಲೆಗಳಿಗೆ ಬರುತ್ತೆ, ಯಾರಿಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬಹುದು, ಇಲ್ಲಿ ಇನ್ನು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ನಾಳೆ ಹಣ ಬಿಡುಗಡೆ ಆಗುವಂತದ್ದು ನಿಜ ಅಂತ ಹೇಳಿದ್ದಾರೆ. ಯಾಕಂದ್ರೆ ಎಲ್ಲಾ ಬ್ಯಾಂಕುಗಳ ಅಧಿಕಾರಿಗಳ ಜೊತೆಗೆ ಮಾತುಕತೆ ಆಡಿದ್ದಾರೆ. ಯಾಕಂದ್ರೆ ಡಿಬಿಟಿಗೆ ಪುಷ್ ಆಗಿದೆ, ಪ್ರತಿಯೊಂದು ಕೆಲಸ ಕೂಡ ಆಗಿದೆ. ನಾಳೆಯಿಂದ ನಿಮ್ಮ ಅಕೌಂಟ್ ಗಳಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಟೈಮ್ ತಗೋಬಹುದು. ಅಂದ್ರೆ ನಿಮಗೆ ಬೆಳಗ್ಗೆನೂ ಬರಬಹುದು, ಸೊ ಮಧ್ಯಾಹ್ನದ ಮೇಲ್ಪಟ್ಟನು ಬರಬಹುದು, ಅಥವಾ ಸಂಜೆ ಕೂಡ ನಿಮಗೆ ಹಣವನ್ನು ಬರುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಟ್ಟಾರೆಯಾಗಿ ನಾಳೆಯಿಂದ ನಿಮ್ಮ ಖಾತೆಗಳಿಗೆ 2 ದಿನಗಳಲ್ಲಿ ಅಂದ್ರೆ 7 ಮತ್ತು 8ನೇ ತಾರೀಕಿನ ಒಳಗಾಗಿ 12ನೇ ಕಂತಿನ ಹಣ ಏನಿದೆ ಕ್ಲಿಯರ್ ಆಗಿ ನಿಮ್ಮ ಖಾತೆಗಳಿಗೆ ಬಂದು ಸೇರುತ್ತೆ. 9ನೇ ತಾರೀಕಿನಿಂದ 13ನೇ ಕಂತಿನ ಹಣ ನಿಮ್ಮ ಖಾತೆಗೆ ರಿಪೀಟೆಡ್ ಆಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ, ಯಾರಿಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇಲ್ಲಿ ಒಂದಿಷ್ಟು ಅಮೌಂಟ್ ಅನ್ನು ಮಾತ್ರ ನಾಳೆ ಬಿಡುಗಡೆ ಮಾಡುವುದು 100% ನಿಜ. ಯಾವ ಜಿಲ್ಲೆಗಳಿಗೆ ಬೇಕಾದ್ರೂ ಬರ್ಬೋದು, ಯಾವ ಜಿಲ್ಲೆಗಳಿಗೆ ಬರ್ದನೆ ಇರಬಹುದು. ಸೊ ಹಾಗಾದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕಂತ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾಳೆ ಬಂದಿಲ್ಲ ಅಂದ್ರೆ ಜಸ್ಟ್ ವೇಟ್ ಮಾಡಿ, ನಾಡಿದ್ದು ಬರುತ್ತೆ. ನಾಡಿದ್ದು ಬಂದಿಲ್ಲಪ್ಪ ಅಂತಂದ್ರೆ ಅಚ್ಚೆ ನಾಡಿದ್ದು ಬರುತ್ತೆ. 3 ದಿನಗಳಲ್ಲಿ ಒಟ್ಟಾರೆಯಾಗಿ ನಿಮ್ಮ 12ನೇ ಕಂತಿನ ಹಣ ನಿಮ್ಮ ಬ್ಯಾಂಕಿನ ಖಾತೆಗೆ 100% ಬಂದೇ ಬರುತ್ತೆ. ಯಾಕಂದ್ರೆ ಹಂತ ಹಂತವಾಗಿ ಹಣನ ಬಿಡುಗಡೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈ ಎಲ್ಲಾ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಮೇ ಬಿ 10:30 ಮೇಲ್ಪಟ್ಟು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಬಂದು ಜಮಾ ಆಗಬಹುದು. ಹಾಗಾದ್ರೆ ಯಾರ್ಯಾರಿಗೆ ನಾಳೆ ಹಣ ಬಂತು, ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.